ಹಾಯ್ ಎಲ್ಲರಿಗೂ. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪಕ್ಕ ಎಲ್ಲೋ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ. ಎಸ್, ಈ ಕಂಪ್ಲೀಟ್ ವ್ಲಾಗ್ ಬಂದು ಥೈಲ್ಯಾಂಡ್ ಟ್ರಿಪ್ಪು 6 ನೈಟ್ 7 ಡೇಸ್ದು. ನಾವು 31st ಮಾರ್ಚ್ ಅರ್ಲಿ ಮಾರ್ನಿಂಗ್ ಬಿಟ್ಟು ಮತ್ತು 6th ಏಪ್ರಿಲ್ ಆಫ್ಟರ್ನೂನ್ ಫ್ಲೈಟಿಗೆ ರಿಟರ್ನ್ ಬಂದ್ರಿ. ಲೈಕ್ ರೌಂಡ್ ಟ್ರಿಪ್ಪು ಫ್ಲೈಟ್ ನಾವು ಬುಕ್ ಮಾಡಿದ್ದಿತ್ತು. ನಾವು ಇಂಡಿಯಾಯಿಂದನೇ ಫ್ಲೈಟ್ ಬುಕ್ ಮಾಡಿರೋದ್ರಿಂದ ದ ಫ್ಲೈಟ್ ಚಾರ್ಜಸ್ ಫಾರ್ ನಾಲ್ಕು ಜನಕ್ಕೆ 1,30,852 ರೂಪೀಸ್ ಆಯಿತು. ನೀವು ಡಿವೈಡ್ ಮಾಡ್ಕೋಬೋದು, ಫೋರ್ ಮಾಡಿದ್ರೆ 32,713 ರೂಪೀಸ್ ಬೀಳುತ್ತೆ ಪರ್ ಪರ್ಸನ್. ಅಲಾಂಗ್ ವಿತ್ ದ್ಯಾಟ್ ನಾವು ಏನು ಮಾಡಿದ್ರಿ ಅಂದರೆ ಹೋಟೆಲು ಸಹ ಇಲ್ಲಿಂದನೇ ಬುಕ್ ಮಾಡಿದ್ರಿ. ಆ ಹೋಟೆಲ್ ಬುಕ್ ಮಾಡುವಾಗ ಬ್ರೇಕ್ಫಾಸ್ಟ್ ಸಹ ಇನ್ಕ್ಲೂಡ್ ಮಾಡಿದ್ರಿ. ಈ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಮಾಡಲೇಬೇಕು ನೀವು, ಯಾಕಂದರೆ ಬೆಳಗ್ಗೆ ಹೊತ್ತು ಸ್ಟ್ರೀಟ್ ಫುಡ್ ಎಲ್ಲ ಸಿಗಲ್ಲ ನಿಮಗೆ. ಓಕೆ, ಆಮೇಲೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಹೆಲ್ತಿ ಫುಡ್ಸ್ ಕೊಡ್ತಾರೆ ಹೋಟೆಲಿಂದ. ನಾವು ಬುಕ್ ಮಾಡಿರೋ ಎರಡೂ ಪ್ಲೇಸಲ್ಲೂ ತುಂಬ ಚೆನ್ನಾಗಿರೋ ಊಟ ಕೊಟ್ಟರು. ಇದು ಫಸ್ಟ್ ಹೋಟೆಲು ವಿಡಿಯೋದಲ್ಲಿ ತೋರಿಸೋ ಥರ, ಅದು ಕ್ರ್ಯಾಬಿ. ಹೋಟೆಲ್ ಪ್ರೈಸ್ ಬಂದು ನಮಗೆ 4 ಜನಕ್ಕೆ ಸೇರಿಸಿ 21,412 ರೂಪೀಸ್ ಆಯಿತು. ಇದು ಬಂದು ಏನಂದರೆ ಅದೇ ನಾನು ಹೇಳೋ ಥರ ಬ್ರೇಕ್ಫಾಸ್ಟು ಇನ್ಕ್ಲೂಡ್ ಆಗಿದೆ. ಫಸ್ಟ್ ಡೇ ಏನು ಮಾಡಿದ್ರಿ ಅಂದರೆ ನಾವು ಬ್ರೇಕ್ಫಾಸ್ಟ್ ಮಿಸ್ ಮಾಡ್ಕೊಬಿಟ್ರಿ. ಆವಾಗ ನಮಗೆ ಕಷ್ಟ ಏನಂತ ಗೊತ್ತಾಯಿತು. ಓಕೆ, ಬ್ರೇಕ್ಫಾಸ್ಟ್ ಮಿಸ್ ಮಾಡಿಕೊಂಡು ನಾವು ಈಚೆ ಹೋಗಬೇಕು. ಅದು ಇಲ್ಲಿ ಬಿಗ್ ಬಜಾರ್ ಥರ ಏನೋ ಇರುತ್ತಲ್ಲ, ಆ ಥರ ಅಲ್ಲೂ ಹೋಗಿ ಒಂದು ಶಾಪಲ್ಲಿ ತೊಗೊಂಡು ತಿನ್ನಬೇಕು. ಅದು ಪ್ಯಾಕ್ಡ್ ಫುಡ್. ಅದಾದಮೇಲೆ ಈ ರೆಸಾರ್ಟ್ ನೋಡಿ, ವ್ಯೂ ಹೆಂಗಿತ್ತು ನಮಗೆ ಗೂಗಲಲ್ಲಿ ಅದೇ ಥರ ಸೇಮ್ ಇತ್ತು ರೆಸಾರ್ಟ್. ನಮಗೆಷ್ಟು ಖುಷಿ ಆಯಿತು ಅಂದರೆ ಇಟ್ಸ್ ಲೈಕ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗಿದು. ಕಣ್ಣಿಗೆ ಮೈಗೆ ಎಲ್ಲದಕ್ಕೂ ಒಳ್ಳೆ ಮನಸ್ಸೆಲ್ಲ ತೃಪ್ತಿ ಆಗೋ ಥರ ಪ್ಲೇಸ್ ಅದು. ಅದಾದಮೇಲೆ ನಾವೇನು ಮಾಡಿದ್ರಿ, ಅಲ್ಲಿಂದ ಚೆಕ್-ಇನ್ ಆಗಿ ಲಗೇಜೆಲ್ಲ ರೂಮಲ್ಲಿಟ್ಟು ನೆಕ್ಸ್ಟ್ ಬೀಚ್ಗೆ ಹೋಗೋಣ ಅಂತ ಬಂದ್ರಿ. ಬೀಚ್ಗೆ ಹೋಗೋಕ್ಕೆ ಅಲ್ಲಿಂದ ಬರೀ 3 ಕಿಲೋಮೀಟರ್ಸ್ ಇದೆ. ಬಟ್ ಕಾಸು ಮಾತ್ರ 200 ಥಾಯ್ ಬಾಟ್ ಕೇಳ್ತಾಯಿದ್ರು. 250 ಥಾಯ್ ಬಾಟ್ ಕೇಳ್ತಾಯಿದ್ರು. ಅದು ಕೊನೆಗೆ ಬಾರ್ಗೇನ್ ಮಾಡಿ ಈ ಲೇಡಿ ವಿಡಿಯೋದಲ್ಲಿ ಬಂದ್ರಲ್ಲ, ಅವರು 150 ಥಾಯ್ ಬಾಟ್ಗೆ ಒಪ್ಕೊಂಡ್ರು. ಸೊ ಬಾರ್ಗೇನಿಂಗ್ ಮಾಡಬೇಕು. ಮತ್ತು ನೈಟ್ ಇದೆ, ಫ್ರೀ ಆಫ್ ಕಾಸ್ಟ್ ಶೋ ಇದು ಒಂದೇ ನಾವು ಫ್ರೀ ಆಫ್ ಕಾಸ್ಟಲ್ಲಿ ನೋಡಿದ್ದು. ಲೈಕ್ ಲಾಸ್ಟಲ್ಲಿ ಬಂದರು ಕೇಳೋಕ್ಕೆ ಅಮೌಂಟು ನಾವು ಕೊಟ್ರಿ. ತುಂಬ ಇಷ್ಟ ಆಯಿತು. ಇದು ಒಂದೇ ಅಲ್ಲ, ಲಾಂಗ್ ವಿಡಿಯೋ ಇದೆ, ಅದನ್ನು ಶಾರ್ಟಾಗಿ ಹಾಕಿದೆ. ನೆಕ್ಸ್ಟ್ ನೈಟ್ ಊಟ ಬೇಕಲ್ಲ, ಸ್ಟ್ರೀಟ್ ಫುಡ್ಗೆ ಹೋದ್ರಿ. ಅಲ್ಲೆಲ್ಲ ನೋಡಿ ಸ್ವಲ್ಪ ಅದ್ಭುತಗಳನ್ನ ನೋಡಿ ಶಾಕ್ ಆದ್ರಿ. ಲೈಕ್ ನಾನು ವಿಡಿಯೋಗಳಲ್ಲೆಲ್ಲ ನೋಡಿದ್ದೆ, ಕ್ರೊಕೊಡೈಲ್ ಎಲ್ಲ ತಿಂತಾರೆ, ಅದು ಬೇರೆ ಏನೇನೋ ತಿಂತಾರೆ ಅಂತ. ಬಟ್ ಲೈವಾಗಿ ನೋಡೋ ಎಕ್ಸ್ಪೀರಿಯೆನ್ಸೇ ಬೇರೆ ಥರ. ನೋಡಿ ಶಾಕ್ ಆಗೋದೆ. ಅದು ಅವ್ರವ್ರ ಕಲ್ಚರ್ ನಾವೇನೂ ಮಾಡೋಕ್ಕಾಗಲ್ಲ. ಬಟ್ ನಮಗೆ ಹೊಸದಾಗಿರುತ್ತಲ್ಲ ಅದು ಒಂದು ಕಡೆ. ಇನ್ನೊಂದು ಕಡೆ ನಾನು ಚೇಳು ಸಹ ನೋಡಿದೆ. ನಾನು ಹೇಳೋ ಥರ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡಿದೆ, 9 o'clock ಒಳಗಡೆ ಹೋಗ್ಬೇಕಾಯ್ತು ಬ್ರೇಕ್ಫಾಸ್ಟ್ಗೆ ರೆಸಾರ್ಟಲ್ಲಿ. ನಾವು 9 o'clock ಮೇಲೆ ಆರಾಮಾಗಿ ಹೋಗಿದ್ದಕ್ಕೆ ಮಿಸ್ ಮಾಡಿಕೊಂಡು ಇದರಲ್ಲಿ ತಿಂದರೆ. ಓಕೆ, ಇನ್ನು ಪ್ಯಾಕೇಜಸ್. ನಾವು 4 ಜನ, ನಾವು ಯಾವುದೇ ಟ್ರಾವೆಲ್ ಏಜೆಂಟಿಂದ ಹೋಗಿಲ್ಲ. ನಾವು ಓನಾಗೆ ಬುಕ್ ಮಾಡ್ಕೊಂಡು ಬಂದಿದ್ದು, ಎಲ್ಲ ಓನಾಗೆ ಬುಕ್ ಮಾಡ್ಕೊಂಡಿದ್ದಲ್ವಾ. ಸೊ ಇಲ್ಲಿ ಬಂದು ನಾವೇನು ಮಾಡಿದ್ರಿ, ಫಸ್ಟ್ ಡೇ ಐಲ್ಯಾಂಡ್ಗೆ ಹೋಗಬೇಕು. 4 to 5 ಐಲ್ಯಾಂಡ್ ಕವರ್ ಮಾಡ್ತಾರೆ. ಅದಕ್ಕಿಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅದು ಎಲ್ಲ ನಿಮ್ಮ ಮೇಲೆ ಡಿಪೆಂಡು. ಒಂದು 5ರಿಂದ ಮಿನಿಮಮ್ 4, ಒಂದು 5ರಿಂದ ಓಡಾಡಿ ಪ್ರೈಸೆಲ್ಲ ತಿಳ್ಕೊಳ್ಳಿ, ಬಾರ್ಗೇನ್ ಮಾಡಿ. ಆದಷ್ಟು ಬಾರ್ಗೇನ್ ಮಾಡೋಕ್ಕೆ ಒಪ್ಕೊತಾರೆ. ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ನಿಮ್ಗೆ ಸಿಕ್ಕೋದು ಕಂಪೇರ್ ಮಾಡಿ ಟ್ರಿಪ್ ಲೈಕ್ ಕಂಪ್ಲೀಟ್ 4 to 5 ಐಲ್ಯಾಂಡ್ನ ಕವರ್ ಮಾಡಿಕೊಡ್ತಾರೆ 1 ಡೇ ಫುಲ್ ಡೇ. ಅದರಲ್ಲಿ ಏನಾಗುತ್ತೆ ಅಂದರೆ, ಅದೇ ಬ್ರೇಕ್ಫಾಸ್ಟ್ ಹೇಳೋ ಥರ ರೆಸ್ಟೋರೆಂಟಲ್ಲೇ ರೆಸಾರ್ಟಲ್ಲೇ ಮಾಡಿರ್ತೀವಿ. ನೆಕ್ಸ್ಟು ಆಫ್ಟರ್ನೂನ್ ಇವರು ಈ ಕಂಪ್ಲೀಟ್ ಪ್ಯಾಕೇಜ್ 1 ಡೇ ಪ್ಯಾಕೇಜಲ್ಲೇ ಕವರ್ ಮಾಡಿರ್ತಾರೆ. ಮತ್ತು ಸೈಡ್ ವ್ಯೂಸು, ಪ್ರತಿಯೊಂದು ಆ್ಯಕ್ಟಿವಿಟೀಸು ಇವರೇ ಕೊಡ್ತಾರೆ. ನೋಡಿ, ಸೈಡ್ ವ್ಯೂಸು ಸಹ ಇದೆಲ್ಲ ಫೋನಲ್ಲೇ ತೆಗೆದಿರೋದು. ಎಷ್ಟು ಅದ್ಭುತವಾಗಿದೆ ಪ್ಲೇಸಸ್ ಅಂದರೆ ಅಷ್ಟು ಅದ್ಭುತವಾಗಿದೆ. ಕಣ್ಣಿಗೆ ಅಷ್ಟು ಆನಂದ ಕೊಡುತ್ತೆ. ತುಂಬ ಸ್ಯಾಟಿಸ್ಫೈ ಆಗಿರೋ ಟ್ರಿಪ್ ಅಂದರೆ ಥೈಲ್ಯಾಂಡ್ ಟ್ರಿಪ್.
ನೆಕ್ಸ್ಟ್ ಥರ್ಡ್ ಡೇಲಿ ಒಂಚೂರು ಮೋಸ ಹೋದ್ರಿ. ಮೋಸ ಅಂದರೆ ಏನು, ಎಲಿಫೆಂಟ್ಗೆ ಫೀಡ್ ಮಾಡೋಕ್ಕೆ ನಮಗೆ ರೆಸಾರ್ಟ್ ಪಕ್ಕದಲ್ಲೇ ಇತ್ತು, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ರಿ. ಬಟ್ 600 ಹೇಳಿದ್ರು ಬರೀ ಫೀಡಿಂಗು. ನಾವು ಹೋಗೋದಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿ ಮಾಡಿದ್ರಿ, ತೊಗೊಂಡ್ರಿ. ಅದಾದಮೇಲೆ ಗೊತ್ತಾಯಿತು ಲಾಸ್ಟಲ್ಲಿ 100 ತಾಯಿ ಬಟ್ಗೆಲ್ಲ ಎಲಿಫೆಂಟ್ ಫೀಡಿಂಗ್ ಮಾಡ್ಬೋದು ಬೇರೆ ಕಡೆ ಅಂತ. ಒಟ್ನಲ್ಲಿ 600 ತಾಯಿ ಬಟ್ ಕೊಟ್ಟಿದ್ದೀವಿ. ಓವರಾಲ್ 500 ಲಾಸು ನಮಗೆ ಮೋಸ ಮಾಡಿದ್ದಾರೆ ಇಲ್ಲಿ. ಈ ಥರ ಸ್ವಲ್ಪ ಹುಷಾರಾಗಿ ಹೋಗ್ಬಿಟ್ಟು ಬರಬೇಕು. ಥೈಲ್ಯಾಂಡ್ಗೆಲ್ಲ ಟ್ರಿಪ್ ಹೋಗ್ಬೇಕು, ಒಂದು ಸ್ವಲ್ಪ ವಿಚಾರಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಥೈಲ್ಯಾಂಡ್. ಅದೇ ಫಸ್ಟ್ ರೆಸಾರ್ಟ್ ನೇಮ್ ಹೇಳೋದು ಮಾಡ್ತಿದ್ದೆ, ಪುನ್ಸಿರಿ. ರೆಸಾರ್ಟ್ ನೇಮ್ ಇಸ್ ಪುನ್ಸಿರಿ. ಅಲ್ಲಿಂದ ಚೆಕ್ಔಟ್ ಆಗಿ ನೆಕ್ಸ್ಟ್ ಡೇ 4 ಬಾರ್ಗೇನ್ ಮಾಡಿ ಒಂದು ಟ್ರಾವೆಲ್ ತೊಗೊಂಡು ನೆಕ್ಸ್ಟ್ ಪ್ಲೇಸ್ ವಿಚ್ ಇಸ್ ಪುಕೆಟ್ಗೆ ಹೊರಡಬೇಕು. ಹೊರಡೋ ದಾರಿಲಿ 7-Eleven ಅಂತ ಫೇಮಸ್ ಸ್ಟೋರಲ್ಲಿ ಪ್ಯಾಕ್ಡ್ ಫುಡ್, ಎಲ್ಲ ಪ್ಯಾಕ್ಡ್ ಫುಡ್. ಒಂದು ಬನಾನಾ ಅಲ್ಲಿ 9 ಥಾಯ್ ಬಟ್ ಅಂದರೆ ವಿಚ್ ಇಸ್ ಅರೌಂಡ್ ಡಬಲ್ ಎರಡು ಒಂದು 22 ರೂಪೀಸ್ ಇಂಡಿಯನ್ ರುಪೀಸ್ಗೆ. ಆಮೇಲೆ ನೆಕ್ಸ್ಟ್ ರೆಸಾರ್ಟ್ ಇದು. ರೆಸಾರ್ಟ್ ಎಲ್ಲ ಬಂದು ಚೆಕ್-ಇನ್ ಆಗಿ ಲಗೇಜ್ ಎಲ್ಲ ಇಟ್ಟು ಅಫ್ಕೋರ್ಸ್ ಮಸಾಜ್ ಮಾಡಿಸ್ಕೊಂಡು ಹೋದ್ರಿ ಸ್ಟ್ರೀಟ್ ಸುತ್ತಾಡೋಣ ಅಂತ. ಇದನ್ನು ಓದೋರು ಪಕ್ಕಾ ಪುಕೆಟಲ್ಲಿ ಇದನ್ನು ನೋಡಲೇಬೇಕಂತ ಜಾಗ. ಯಾವುದೋ ಬೇರೆ ಪ್ರಪಂಚದಲ್ಲೇ ಇದ್ದೀರಾ ಅಂತ ಅನಿಸುತ್ತೆ. ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಜಾಲಿ ಮಾಡ್ಕೊಂಡು ಬಂದು ಆ ರೋಡಲ್ಲಿ. ಇಡೀ ಟ್ರಿಪ್ಪಲ್ಲಿ ಅದು ಒಂದೇ ಕಡೆ ಅವ್ರು ಖುಷಿಯಾಗಿದ್ದಿತ್ತು. ಓಕೆ, ಅದಾದಮೇಲೆ ಮತ್ತೆ ಸ್ಟ್ರೀಟ್ ಫುಡ್ ತಿನ್ಕೊಳಕ್ಕೆ. ಆದರೆ ಹೇಳ್ತಿದ್ದೀನಿ ಕೇಳಿ, ಫುಡ್ ಅಂತೂ ಥೈಲ್ಯಾಂಡ್ ಫುಡ್ ಅದು ನಮ್ಮ ಇಂಡಿಯನ್ಸ್ಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ರೈಸ್ ಎಲ್ಲ ಫುಲ್ ಸ್ಟಿಕ್ಕಿ ಆಗಿರುತ್ತೆ, ನೀವು ತಿನ್ನೋಕ್ಕೆ ಆಗಲ್ಲ. ಲೈಕ್ ನಮಗಂತೂ ಥೈಲ್ಯಾಂಡಿಂದ ಬಂದಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಬೇಕಾಯಿತು. ಯಾಕಂದರೆ ಬರೀ ಫ್ರೂಟ್ಸಲ್ಲೇ ಬದುಕಿದ್ರಿ, ಇಲ್ಲಾಂದರೆ ಮೆಕ್ಡೊನಾಲ್ಡ್ಸ್. ನಾನ್ ವೆಜ್ ಅಂತೂ ಅದು ಏನು ನಾನ್ ವೆಜ್ ಅಂತಲೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ಹಂಗಾಗೋಗ್ಬಿಟ್ಟು. ಎಳ್ನೀರು ಅಷ್ಟೇ, ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಫ್ರೀಝರಲ್ಲಿ ಇಡ್ತಾಯಿದ್ರು. ಅದು ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಡೇ 5ಗೆ ಬಂದ್ರಿ. ಡೇ 5 ಒಂದು ಶಾಕಿಂಗ್ ಅಂದರೆ ನಮ್ಮ ಇಂಡಿಯಾದವರು, ಅದರಲ್ಲೂ ನಮ್ಮ ಕರ್ನಾಟಕದವರು, ಅದರಲ್ಲೂ ಸ್ವಲ್ಪ ಫೇಮಸ್ ಆಗಿರೋ ವರ್ಷಾ ಕಾವೇರಿ ಅವರು ಥೈಲ್ಯಾಂಡಲ್ಲಿ ಸಿಕ್ಕಿದ್ರು. ಅದಕ್ಕೆ ನಾನು ರೆಕಗ್ನೈಸ್ ಮಾಡಿದೆ, ವರ್ಷಾ ಕಾವೇರಿ ಅಂತ. ನೋಡಿ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ಮುಂದೆ ಕೂತಿದ್ದಾರಲ್ಲ ಅವರು ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಅವ್ರ ಥೈಲ್ಯಾಂಡ್ ಬ್ಲಾಗ್ನ. ನಾನು ಲೇಟಾಗಿ ಹಾಕ್ತಾಯಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಯಾವಾಗಾದರೂ ಏನಾದರೂ ಮಾತಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಡೇ ಪ್ಯಾಕೇಜ್ ಅಗೇನ್ ಇಲ್ಲಿ ತೊಗೊಂಡ್ರಿ. ಆಮೇಲೆ ಇನ್ನೊಂದು ನಮಗೆ ಗೊತ್ತಾಯಿತು, ಅಲ್ಲಿ ಡಿಸ್ಕಷನ್ ಮಾಡುವಾಗ ನಾನು ಹೇಳಿದೆ ಅಲ್ವಾ ಪ್ರೈಸು, ಒಬ್ಬೊಬ್ರಿಗೆ ಒಂದೊಂದು ಪ್ರೈಸ್ ತೊಗೊಂಡಿದ್ದಾರೆ ಕಂಪ್ಲೀಟ್ ಐಲ್ಯಾಂಡ್ ಪ್ಯಾಕೇಜಲ್ಲಿ. ಇವಾಗ ನಾವು ಬಾರ್ಗೇನ್ ಮಾಡಿ ನಮಗೂ ಬೇರೆಯವ್ರಿಗೂ ಆಲ್ಮೋಸ್ಟ್ ಒಬ್ಬೊಬ್ರ ಮೇಲೆ 300 ಥಾಯ್ ಬೆಡ್ ಜಾಸ್ತಿ ತೊಗೊಂಡಿದ್ದಾರೆ ಅಂತ. ಮೇ ಬಿ ನಮಗಿಂತ ಕಮ್ಮಿನೂ ತೊಗೊಂಡಿರ್ಬೋದು ಬೇರೆಯವ್ರ ಹತ್ರ. ಅದಾದಮೇಲೆ ಮಧ್ಯದಲ್ಲಿ ನಿಲ್ಲಿಸಿ ನಮ್ಮನ್ನ ಇಳಿಸಿ ಈ ಥರ ಆಟ ಆಡೋಕ್ಕೆಲ್ಲ ಬಿಟ್ಟರು. ಫುಲ್ ಮಜಾ ಮಾಡಿ ಬಂದ್ರಿ. ನೋಡಿ ಎಷ್ಟು ವಾಟರ್ ಅಂತೂ ಫುಲ್ ಕ್ಲಿಯರ್ ಆಗಿದೆ, ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಕಲರ್ ಫಿಶಸ್ ಹಂಗೆ ಕಾಣಿಸ್ತಾ ಇತ್ತು. ಥೈಲ್ಯಾಂಡ್ ಮೇಯ್ನಾಗಿ ಫೇಮಸ್ ಆಗಿರೋದೇ ಟ್ರಾವೆಲ್, ಲೈಕ್ ಟೂರಿಸಮ್ಗೆ. ಆ್ಯಂಡ್ ಆಲ್ಸೋ ಇನ್ನೊಂದು ಕೇಳ್ಪಟ್ಟೆ, ಇದರಿಂದ ಲೈಕ್ ವಾಟೆವರ್ ನಾವು ಹೋಗಿದ್ದೀವಲ್ಲ ಈ ಪ್ಲೇಸಿಂದ ಅಂಡಮಾನ್ ನಿಕೋಬಾರ್ಗೆ ಹೋಗ್ಬೋದು ಅಂತ. ಅದಾದಮೇಲೆ ಒಂದು ಫೋಟೋ ತೆಗೆಸ್ಕೊಂಡು ವರ್ಷಾ ಕಾವೇರಿ ಅವ್ರ ಜೊತೆ ಅಲ್ಲಿಗೆ ಡೇ ಎಂಡ್ ಮಾಡಿದ್ರಿ. ಲೈಕ್ ಲಾಸ್ಟಲ್ಲಿ ಬರುವಾಗ ಆ ವ್ಯಾನಲ್ಲಿ ನಮ್ಮ ಸಾಂಗ್ ಹಾಕಿದ್ರು ಅವರು ವರ್ಷಾ ಕಾವೇರಿ ಅವರು. ಕೇಳಿಸ್ಕೊಂಡು ವಾಪಸ್ ರೆಸಾರ್ಟಿಗೆ ಬಂದು ಮುಗಿಸಿದ್ರಿ. ಆ ಡೇ ಕಂಪ್ಲೀಟ್ ಮಾಡಿದ್ರಿ. ನೆಕ್ಸ್ಟ್ ಡೇ
ನೆಕ್ಸ್ಟ್ ಡೇ ಏನು ಅಂದರೆ ಕಂಪ್ಲೀಟ್ ನಮ್ಗೆ ಅಲ್ಲಿ ಲೋಕಲ್ ಟ್ರಿಪ್ ಅಂದರೆ ಏನು ಇಲ್ಲೂ ಎಲಿಫೆಂಟ್ ರೈಡಿಂಗ್ ಇತ್ತು. ಇಲ್ಲೇ ನಮ್ಗೆ ಗೊತ್ತಾಗಿತ್ತು ಇಲ್ಲಿ 100 ಥಾಯ್ ಬಟ್ ಅಷ್ಟೇ ಎಲಿಫೆಂಟ್ ಫೀಡಿಂಗ್ಗೆ ಅಂತ. ಬಟ್ ಫಸ್ಟ್ ನಾವು ಹೋದಾಗ 600 ತೊಗೊಂಡಿದ್ರು. ಆಮೇಲೆ ಗೊತ್ತಾಯಿತು ಒಂದೊಂದು ಕಡೆ ಒಂದೊಂದು ರೇಟ್ ಇದೆ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಅಂತ. ಇದು ರೈಡಿಂಗು, ಇದು ನಾವು ತೊಗೊಂಡಿರೋ ಪ್ಯಾಕೇಜಲ್ಲಿ ನಮ್ಗೆ ಅಮ್ಮ ಹೇಳೇ ಇಲ್ಲ ಕವರ್ ಆಗಿದೆಯೋ ಇಲ್ವೋ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಸ್ವಲ್ಪ ಜನಕ್ಕೆ ಕವರ್ ಆಗಿದೆ, ಅದು ಸ್ವಲ್ಪ ಜನಕ್ಕೆ ಆಗಿಲ್ಲ. ಆದರೆ ನಾವು ಏನೂ ಆಪ್ಟ್ ಮಾಡಿರಲಿಲ್ಲ ಎಲಿಫೆಂಟ್ ರೈಡಿಂಗು. ಅದಾದಮೇಲೆ ನೆಕ್ಸ್ಟು ಕ್ಯಾಶಿನೋ ಫ್ಯಾಕ್ಟ್ರಿಗೆ ಕರ್ಕೊಂಡೋದ್ರು. ಮೇನ್ ಇವರೆಲ್ಲ ಇದಕ್ಕೆ ಕರ್ಕೊಂಡೋಗಿದ್ದೆ ನಮಗೆ ಇಂಡೈರೆಕ್ಟಾಗಿ ಪರ್ಚೇಸ್ ಮಾಡಿ ಅನ್ನೋ ಥರ ಇತ್ತು. ಅದೆಲ್ಲದಕ್ಕಿಂತ ಪರ್ಚೇಸ್ ಮಾಡಿ ಅನ್ನೋದಕ್ಕಿಂತ ಲೈಕ್ ನಾಲೆಜ್ ತೊಗೊಂಡ್ರಿ ಸ್ವಲ್ಪ ಏನು ಇದ್ರ ಬಗ್ಗೆ ಅಂತ. ಇಲ್ಲಿ ಗೈಡ್ ಇದ್ದಾರೆ ನಮ್ಗೆ. ಆ ಡೇ ಸಿಕ್ಕಿದ ಗೈಡ್ ಅಂತೂ ಫುಲ್ ಎಂಟರ್ಟೈನ್ ಆಗಿದ್ರು. ಓಲ್ ಡೇ ದ ಎಕ್ಸ್ಪ್ಲನೇಷನ್ ಟುವರ್ಡ್ಸ್ ಏನದು ಕ್ಯಾಶಿನೋ ವಿಚ್ ವಾಸ್ ವೆರಿ ಗುಡ್. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಫುಲ್ ಆ್ಯಕ್ಟಿಂಗ್ ಇದೆಲ್ಲ ಮಾಡಿ ತೋರಿಸಿ ನಮಗೆ ಅದು ಹೆಂಗೆ ಕಟ್ ಮಾಡ್ತಾರೆ ಅಂತ. ಆಮೇಲೆ ಆಲ್ಮೋಸ್ಟ್ ಆ ಫ್ಯಾಕ್ಟ್ರಿಲಿ 60+ ವೆರೈಟೀಸ್ ಆಫ್ ಕ್ಯಾಶಿನೋ ಲೈಕ್ ತಯಾರಿಸ್ತಾರೆ ಅಂತ ಗೊತ್ತಾಯಿತು. ಆದಮೇಲೆ ನಮಗೆ ವೀಸಾ ಬಗ್ಗೆ ಒಂಚೂರು ಹೇಳ್ತೀನಿ. ವೀಸಾ ಏನಾಯಿತು ಅಂದರೆ ಲೈಕ್ ನಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ನಮ್ಗೆ ಫ್ರೀ ಇತ್ತು ವೀಸಾ ಫ್ರೀ ಇದೆ ಅಂತ ಹೇಳಿದ್ಕೇ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಅಂದರೆ 2 ಇಯರ್ಸಿಂದನೇ ಪ್ಲ್ಯಾನ್ ಇತ್ತು. ಬಟ್ ಯಾವ ಕಂಟ್ರಿ ಅಂತ ನಾವು ಪರ್ಟಿಕ್ಯುಲರಾಗಿ ಡಿಸೈಡ್ ಆಗಿರಲಿಲ್ಲ. ಕಂಟ್ರಿ ಅಂತ ಡಿಸೈಡ್ ಆಗಿದ್ದೆ ಇದು ಥೈಲ್ಯಾಂಡ್ ಅವರು ವೀಸಾ ಫ್ರೀ ಅಂತ ಅನೌನ್ಸ್ ಮಾಡಿದಾಗ ನಾವು ಬುಕ್ ಮಾಡಿದ್ರಿ. ಇದು May 10th ಅಂತ ಇತ್ತು. ಬಟ್ ಅಗೇನ್ November 11th ಎಕ್ಸ್ಟೆಂಡ್ ಮಾಡಿದ್ರು. November 11, 2024 ಎಕ್ಸ್ಟೆಂಡ್ ಮಾಡಿದ್ದಾರೆ ಆ್ಯಸ್ ಆಫ್ ನಾವು. ಆಮೇಲೆ ನಾವು ಕರೆನ್ಸಿ 60,000 ನಾಟ್ ಇಂಡಿಯನ್ ರುಪೀಸ್, 60,000 ಥೈ ಬಟ್ ರುಪೀಸ್ ಅಂದರೆ 120,000 130,000 ನಾವು ಇಲ್ಲಿ ಇಂಡಿಯಾದಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡಕ್ಕೆ ಅರೌಂಡ್ ನಮಗೆ 60 ಥೈ ಬಟ್ ಬಂದಿತ್ತು. ಕಂಪ್ಲೀಟ್ ಟ್ರಿಪ್ಪಲ್ಲಿ ನಾವು 4 ಜನಕ್ಕೆ ಎಷ್ಟು ಖರ್ಚು ಮಾಡಿದ್ರಿ. ಬಿಕಾಸ್ ನಾವು ರೂಮೆಲ್ಲ ಆಲ್ರೆಡಿ ಬುಕ್ ಮಾಡಿದ್ರಿಂದ ನಮ್ಗೆ ಎಕ್ಸ್ಪೆನ್ಸಸ್ ಕಮ್ಮಿ ಆಯಿತು. ಮೇಯ್ನು ನಾವು ಫುಡ್ಗೆ ಖರ್ಚು ಮಾಡಿದ್ದು ಪ್ಲಸ್ ಈ ವಿಸಿಟಿಂಗ್ ಪ್ಲೇಸಸ್ಗೆ ಲೈಕ್ ಈ ಏಜೆಂಟ್ಸ್ಗಳಿಗೆ, ಆಮೇಲೆ ಟ್ರಾವೆಲಿಂಗು ಅದಕ್ಕೆ ಖರ್ಚು ಮಾಡಿದ್ದೀವಿ. ಅದಾದಮೇಲೆ ಬಂದರು ಹನಿಬಿ ಫ್ಯಾಕ್ಟ್ರಿ. ಇಲ್ಲೂ ಪ್ರಾಡಕ್ಟ್ ಎಲ್ಲ ತೋರಿಸಿ ಪ್ಯೂರ್ ಹನಿ ಎಲ್ಲ ಇತ್ತು ಅಂತೇಳಿ ಪ್ರಮೋಟ್ ಮಾಡಿದ್ರು ತೊಗೊಳಕ್ಕೆ. ಬಟ್ ನಮ್ಗೆ ನಮ್ಮ ಬಜೆಟ್ ಅಷ್ಟು ಇರಲಿಲ್ಲ. ಸರಿ ಬೇಡ ಅಂತ ಹೇಳಿ ನಮ್ಮ ಇಂಡಿಯಾದಲ್ಲೇ ಚೆನ್ನಾಗಿ ಸಿಗುತ್ತಲ್ಲ ಅಂತ ಎಲ್ಲ ಎಕ್ಸ್ಪ್ಲನೇಷನ್ ಕೇಳ್ಕೊಂಡು ವಾಪಸ್ ಬಂದ್ವಿ. ಆಮೇಲೆ ನೆಕ್ಸ್ಟ್ ಆದಷ್ಟು ಎಷ್ಟು ಉಳ್ಸೋಕ್ಕಾಗುತ್ತೋ ಉಳಿಸಿ ಇದೆಲ್ಲ ಮುಗಿಸ್ಕೊಂಡು ಅದೇ ಡೇಲಿ ಬುದ್ಧ ಟೆಂಪಲ್ ಸಹ ಕವರ್ ಮಾಡಿದರು. ಬುದ್ಧ ಟೆಂಪಲ್ ನೋಡೋಕ್ಕೆ ಅಲ್ಲೊಂದು ಡ್ರೆಸ್ ಕೋಡ್ ಇದೆ. ನೀವೇನಾದರೂ ಡ್ರೆಸ್ ಏನಾದರೂ ಒಂಥರ ಹಂಗೆ ಹಾಕ್ಕೊಂಡು ಹೋಗಿದ್ರೆ ಅಲ್ಲೇ ನಿಲ್ಲಿಸಿ ಬೇರೆ ಬಟ್ಟೆ ತೊಗೊಂಡು ಹೋಗ್ಬೇಕು. ಅದು ನೀವು ಹಾಕ್ಕೊಂಡಿರೋ ಬಟ್ಟೆ ಮೇಲೆ ಬೇರೆ ಬಟ್ಟೆ ತೊಗೋಬೇಕು. ಆವಾಗಲೇ ಒಳಗಡೆ ಬಿಡೋದು, ಇಲ್ಲಾಂದರೆ ಒಳಗಡೆ ಬಿಡೋಲ್ಲ. ಆಮೇಲೆ ಇನ್ನೊಂದು ನಮ್ಮ ಇಂಡಿಯಾ ಥರ ಇಲ್ಲಿ ಪ್ರತಿಯೊಂದು ಎಂಟ್ರಿ ಫೀಸು ಅದು ಇದು ಏನೇನೋ ಇರುತ್ತಲ್ಲ, ಅಲ್ಲಿ ಯಾವುದಕ್ಕೂ ತೊಗೊಂಡಿಲ್ಲ. ನಾವು ಆಲ್ರೆಡಿ ಪ್ಯಾಕೇಜಲ್ಲಿ ತೊಗೊಂಡಿದ್ರಲ್ಲ ಅಷ್ಟೇ. ಅದಾದಮೇಲೆ ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ಟೈಗರ್ ಪಾರ್ಕ್ ಬಂದ್ರಿ. ಫೋಟೋ ಎಲ್ಲ ತೆಗೆಸ್ಕೊಂಡ್ರಿ. ಇಲ್ಲಿ ನೋಡಿ ಚಿಕ್ಕದು, ಅದು ಹಿಂಗೆ ಅಟ್ಯಾಕ್ ಮಾಡುತ್ತೆ. ಆ ಗೂಡಿಂದನೇ ಅದನ್ನು ಅಟ್ಯಾಕ್ ಮಾಡೋಕ್ಕೆ ನೋಡುತ್ತೆ. ನೆಕ್ಸ್ಟ್ ಬಂದು ಲಾಸ್ಟ್ ವ್ಯೂ ಸೈಟ್ ಸೀಯಿಂಗ್ ಫಾರ್ ದ ಡೇ. ಒಂದು ಟೆಂಪಲ್ ಆಪೋಸಿಟ್ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಬುದ್ಧ ಟೆಂಪಲ್ ಕಾಣಿಸ್ತಾ ಇತ್ತು ಕ್ಲೀನಾಗೆ ಮೇಲೆ. ಅದರದ್ದು ಫುಲ್ ಶ್ಯಾಡೋ ಥರ. ಅಷ್ಟೇ.
ಆಮೇಲೆ ಮಸ್ಟ್ ವಿಸಿಟ್ ಪ್ಲೇಸಸ್ ಇದೆ ಇದರಲ್ಲಿ, ಅದೆಲ್ಲ ನಾನು ಹೇಳಬೇಕು. ಮಸ್ಟ್ ವಿಸಿಟ್ ಪ್ಲೇಸಸ್ ಅಂದರೆ ನಾನು ಹೇಳೋ ಥರ ಆಲ್ರೆಡಿ ಇವಾಗ ಡೇ 7 ಇದೆಯಲ್ಲ ಮೇನ್, ಇದು ಮಸ್ಟ್ ವಿಸಿಟ್ ಪ್ಲೇಸ್. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದು ಫ್ರೈಡೇ ನಾವು ಹೋಗಿದ್ದು. ಫ್ಯಾಂಟಾ ಏನಪ್ಪ ಇದು ಈ ಪ್ಲೇಸ್ ಹೆಸರು, ಸಾರಿ ಈ ಇವೆಂಟ್ ಹೆಸರು ಬಂದು ಫ್ಯಾಂಟಾಸಿ ಪುಕೆಟಲ್ಲಿ ನಡೆಯುತ್ತೆ ಎವ್ರಿ ಫ್ರೈಡೇ. ನಾವು ಆ್ಯಕ್ಚುಲಿ ಹೋಗ್ಬೇಕು ಅಂದ್ಕೊಂಡಿದ್ದು ಕಾರ್ನಿವಲ್ ಮ್ಯಾಜಿಕಲ್ ಶೋ. ಆ ಶೋಗೆ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರಿ. ಬಟ್ ಅದು ಸ್ಯಾಟರ್ಡೇ ಆರ್ ಸಂಡೇ ಎರಡರಲ್ಲಿ ಒಂದು ವೀಕೆಂಡಲ್ಲಿತ್ತು. ಬಟ್ ನಮ್ಮ ಫ್ಲೈಟ್ ಸ್ಯಾಟರ್ಡೇ ಇರೋದ್ರಿಂದ ನಾವು ಫ್ರೈಡೇ ಈ ಶೋಗೆ ಹೋಗಿದ್ರಿ. ಈ ಶೋ ಪರ್ಸನ್ನೇ ನಾವು ಇಲ್ಲಿಗೆ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಯಿತು. ಮತ್ತೆ ಇಂಡಿಯನ್ ರುಪೀಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ 3000ವರೆಗೂ. ಏನಕ್ಕೆ ಅಂದರೆ ಈ ಶೋಗೆ ಹೋಗಲೇಬೇಕಂತ. ಈ ಶೋಗೆ ಹೋಗಿ ಬಂದು ನಮ್ಮನ್ನೇ ಮರೆಯೋ ಥರ ಇತ್ತು. ಫೋನ್ ಅಲೋ ಇಲ್ಲ ಮೇಯ್ನಾಗೆ. ಶೋ ಅರೌಂಡ್ 7 o'clock ಸ್ಟಾರ್ಟ್ ಆಗಿ 9 o'clock ಮುಗಿಯುತ್ತೆ. 3 hours ಏನೋ ಇರುತ್ತೆ ಅನಿಸುತ್ತೆ ಶೋ. 3 hours 2 hours ಅಷ್ಟು ಕಂಪ್ಲೀಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ 1400 ಪರ್ ಪರ್ಸನ್ ಚಾರ್ಜ್ ಮಾಡಿದರು, ವಿಚ್ ಇಸ್ ವೆರಿ ಹ್ಯೂಜ್ ಅಮೌಂಟ್ ವಿಚ್ ನಾವು ಸ್ಪೆಂಡ್ ಮಾಡಿರೋದು ಇಡೀ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ಇದಕ್ಕೆ. ಬಟ್ ಇದು ತುಂಬ ವರ್ತ್ ಅನಿಸ್ತು ಆ ಶೋ ನೋಡಿದ್ದು. ನೋಡಿ ಟಿಕೆಟ್ ಅದೇ ಶೋದು ಟಿಕೆಟು, ವಿಚ್ ವಾಸ್ ವೆರಿ ನೆಕ್ಸ್ಟ್ ಲೆವೆಲ್. ರಿಯಲ್ ಎಲಿಫೆಂಟ್ನೆಲ್ಲ ಸ್ಟೇಜ್ ಮೇಲೆ ತನಿಸಿ ಫುಲ್ ಹಿಸ್ಟ್ರಿ ಆಫ್ ಥೈಲ್ಯಾಂಡ್ ಅವ್ರು ತೋರಿಸ್ತಾರೆ ನಮಗೆ. ಫೋನ್ ಅಲೋ ಇಲ್ಲ. ಫೋನ್ ಸಹ ಅವ್ರು ನಮ್ಮ ಹತ್ರದಿಂದ ಇಸ್ಕೊಂಡು ಮಾಡ್ಕೊತಾರೆ. ಫುಲ್ ಪ್ರೈವಸಿಯಾಗಿ ಮಾಡ್ತಾಯಿದ್ದಾರೆ ಈ ಶೋನ. ಐ ಡೋಂಟ್ ನೋ ವೈ, ಬಟ್ ಮೇ ಬಿ ಇವ್ರ ಥೀಮ್ನ ಯಾರು ಕಾಪಿ ಮಾಡಬಾರ್ದು ಅಂತ ಅನಿಸುತ್ತೆ. ಇದೆಲ್ಲ ಮುಗ್ಸ್ಕೊಂಡು ಇಲ್ಲೇ ಊಟನೂ ಅರೇಂಜ್ ಮಾಡಿದರು. ಊಟ ಮಾತ್ರ ಮಸ್ತಾಗಿತ್ತು. ಆ ಕಂಟ್ರಿಯವ್ರಿಗೆ ಆ ಸೈಡ್ ಫುಡ್ ಮಾಡಿದರು. ಇದು ಮುಗಿಸ್ಕೊಂಡು ಲಾಸ್ಟಲ್ಲಿ ಅದೇ ನಿಮ್ಗೊಂದು ಬೋನಸ್ ಟ್ರಿಪ್ ಮಸ್ಟ್ ವಿಸಿಟ್ ಪ್ಲೇಸಲ್ಲಿ ಇದು ಒಂದು. ಇದಾದಮೇಲೆ ಏನಾಯಿತು, ಮಸಾಜ್ ಮಾಡಿಸ್ಕೋಬೇಕು. ಆಮೇಲೆ ನೈಟ್ ಲೈಫ್ ಯು ಶುಡ್ ಗೋ, ಯು ಶುಡ್ ಎಂಜಾಯ್ ಇಟ್, ಯು ಶುಡ್ ಸಿ ಇಟ್. ನೋಡ್ಕೊಂಡು ಎಂಜಾಯ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನು ಮಿಸ್ ಮಾಡ್ಕೊ, ಬೀಚ್ ಸೈಡು ಐಲ್ಯಾಂಡ್ ವಿಸಿಟ್ಟು ಅದೆಲ್ಲ ಅಲ್ಲಿ ಮೇನಾಗಿ ಹೋಗೋದೇ ಅದಕ್ಕೆ. ಅದಾದಮೇಲೆ ಒಂದು ಸತಿ ಥೈಲ್ಯಾಂಡ್ ಫುಡ್ ಟ್ರೈ ಮಾಡಿ, ಏನಾಗಲ್ಲ. ಬಟ್ ನಮಗೆ ನಾವು ಒಂದು ಸತಿ ಮಾಡಿದ್ರಿ, ಅದು ನಮ್ಗೆ ಅದು ನಾವೇನೋ ಆರ್ಡ್ರ್ ಮಾಡಿ ಏನೋ ಅಂತ ಅನಿಸ್ತು. ನೀವು ಹೋಗಿ ಟ್ರೈ ಮಾಡಿ, ಒಂದು ಸತಿ ಗೊತ್ತಾಗುತ್ತೆ, ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಷ್ಟೇ. ಅದಾದಮೇಲೆ ಅದೇ ಶೋಲಿ ನಾನು ಇಬ್ಬರು ಸ್ವಲ್ಪ 360 ಕ್ಯಾಮ್ರಾದಲ್ಲಿ ವೀಡಿಯೋಸ್ ಮಾಡಿಸ್ಕೊಂಡು ಅದನ್ನು ನಮ್ಮ ವಾಟ್ಸಪ್ ಕಲಿಸ್ಕೊಂಡು ಶೇರ್ ಮಾಡಿಸ್ಕೊಂಡು ಬಂದ್ರಿ. ನೋಡಿ ಅವ್ರು ಡ್ಯಾನ್ಸಿಂಗ್. ದಿಸ್ ಇಸ್ ಜಸ್ಟ್ ಅ ಟ್ರಯಲ್. ಇಲ್ಲಿ ಇದು ಇವರು ಶೋ ಕೊಡ್ತಾ ಇದ್ದಾರಲ್ಲ ಇಲ್ಲಿ, ಇದೆಲ್ಲ ಟ್ರಯಲ್ ಈಚೆ ಮಾಡಿದ್ದು. ಬಟ್ ಒಳಗಡೆ ಮೇನ್ ಸೀನೇ ಬೇರೆ ಇತ್ತು. ಒಂದೇ ಒಂದು ನಿಮಿಷನೂ ನಮಗೆ ಆ ಕಡೆ ಈ ಕಡೆ ನೋಡ್ಬೇಕನ್ಸಿಲ್ಲ, ಹಂಗಿತ್ತು ಶೋ. ಎಷ್ಟು ಕ್ಯೂಟಾಗಿದ್ದಾರೆ ಅವರೆಲ್ಲ. ನೆಕ್ಸ್ಟ್ ಲಾಸ್ಟ್ ನಾನು ಬೋನಸ್ ಟಿಪ್ ಕೊಡ್ತೀನಿ ಅಂತ ಹೇಳಿದ್ದೆ. ಬೋನಸ್ ಟಿಪ್ ನಾನು ಇಡೀ ವಿಡಿಯೋದಲ್ಲಿ ರಿಪೀಟ್ ಮಾಡೋಂಗೆ ಬಾರ್ಗೇನ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ಥೈಲ್ಯಾಂಡ್ ಟ್ರಿಪ್ನ ಜಾಲಿಯಾಗಿ ಮುಗಿಸ್ಕೊಬರ್ಬೋದು. ಅದಾದಮೇಲೆ 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಕೇಳಿ ಕಮ್ಮಿ ಮಾಡ್ಕೊತಾರೆ. ನೀವೆಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಜು ಉಳಿಸ್ಕೊಂಡು ಬರ್ಬೋದು. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರಲ್ಲ, ಅದ್ರೊಳಗಡೆ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಅದ್ರೊಳಗಡೆನೇ ಆ ಶೋ ನಡೆದಿದ್ದು. ಅದಕ್ಕಿಂತ ಮುಂಚೆ ಹೋಗುವಾಗ ಕ್ಯೂ ಅಲ್ಲೇ ನಮಗೆ ಫೋನೆಲ್ಲ ಇಸ್ಕೊಬಿಡ್ತಾರೆ. ನೋಡಿ ಬರುವಾಗ ವಾಪಸ್ ಬಂದು ನನಗೆ ಆ ಬಲೂನ್ ಒಂದೇ. ಶೋ ಎಲ್ಲ ಮುಗಿಸ್ಕೊಂಡು ನೈಟ್. ಅದಾದಮೇಲೆ ನೆಕ್ಸ್ಟ್ ಡೇ 8. ಓಕೆ, ಸೊ ಹಿಯರ್ ಲೈಕ್ ದಿಸ್ ಇಸ್ ನಮ್ಮ ಚೆಕ್ಔಟ್ ಟೈಮ್. ಚೆಕ್ಔಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂದ್ರಿ ಏರ್ಪೋರ್ಟ್. ಆಮೇಲೆ ಏರ್ಪೋರ್ಟಲ್ಲೂ ಅಷ್ಟೇ, ವಾಪಸ್ ಬರುವಾಗ ವಾಟರ್ ಬಾಟ್ಲಾಗಲಿ ಏನಾದರೂ ತೊಗೊಂಡ್ರೆ ಪ್ಯಾಕ್ ಮಾಡ್ಕೊಬಿಡಿ ಬ್ಯಾಗ್ ಒಳಗಡೆ. ನಮಗೇನಾಯಿತು ಲೈಕ್ ತೊಗೊಂಡ್ರಿ ವಾಟರ್ ಬಾಟ್ಲು ಮತ್ತು ಸ್ಪ್ರೈಟ್ ಎಲ್ಲ, ಅದು 7-Elevenಲ್ಲೇ ತೊಗೊಂಡಿದ್ದು. ಕುಡ್ಕೊಂಡು ಸ್ಟೈಲಾಗಿ ಕೈಯಲ್ಲಿ ಇಟ್ಕೊಂಡು ಬಂದ್ರಿ, ಒಳಗಡೆನೇ ಬಿಟ್ಟಿಲ್ಲ, ಮತ್ತು ಅದನ್ನು ಡಸ್ಟ್ಬಿನ್ಗೆ ಹಾಕಿ ಬಂದ್ರಿ. ಸುಮ್ಮನೆ ಕಾಸು ವೇಸ್ಟ್ ಆಯಿತು. ಆ ಥರ ನೀವು ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ
ಲೈಕ್